ಸಮಸ್ತ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಟೆನ್ನಿಸ್ ಬಾಲ್ ಫಸ್ಟ್ ಮೀಡಿಯಾ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ. ನಮ್ಮ ಜೊತೆಗೆ ವಿಶೇಷವಾಗಿರುವಂತಹ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಇವರು ಫ್ರೆಂಡ್ಸ್ ಕಪ್ 2024 ಪ್ರಮುಖ ವೇದಿಕೆ ಮೇಲೆ ನಾವಿಬ್ಬರು ಆಸೀನರಾಗಿದ್ದೀವಿ. ಸರ್ ಸ್ವಾಗತ ನಿಮಗೆ. ನಮ್ಮ ಜಾನ್ಸನ್ ಕುಂದಾಪುರದ ಫ್ರಾಂಚೈಸಿ ಪ್ರಮೋಟರ್ ಆಗಿದ್ದೀರಾ ಸರ್. ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಮ್ಮ ಫ್ರೆಂಡ್ಸ್ ಕಪ್ನ ವೀಕ್ಷಣೆಗೆ ಬಂದಿದ್ದೀರಾ, ಫ್ರಾಂಚೈಸಿ ಪ್ರಮೋಟರ್ ಕೂಡ ಆಗಿದ್ದೀರಾ. ಹೇಳಿ ಸರ್ ಇದ್ರ ಬಗ್ಗೆ. ಬೆಂಗಳೂರು ಫ್ರೆಂಡ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಆಯೋಜನೆ ಮಾಡಿರ್ತಕ್ಕಂಥ ಇದೊಂದು ಅದ್ಭುತವಾದಂಥ ನ್ಯಾಷನಲ್ ಲೆವೆಲ್ ಫ್ಲಡ್ ಲೈಟ್ ಟೂರ್ನಮೆಂಟ್ ನೋಡಲಿಕ್ಕೆ ತುಂಬ ಹೆಮ್ಮೆ ಮತ್ತು ಖುಷಿ ಅನ್ನಿಸ್ತಾ ಇದೆ. ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಮತ್ತು ಎಲ್ಲ ತಂಡಗಳು ಅತ್ಯುತ್ತಮ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ವಿಷ್ಣುಮೂರ್ತಿ ಸರ್, ನಾನು ಕೇಳ್ಪಟ್ಟೆ ನಿಮ್ಮದೇ ಆದಂತಹ ರೆಸಾರ್ಟ್ ದಾಂಡೇಲಿಲಿದೆ. ಸೊ ರೆಸಾರ್ಟ್ ಬಗ್ಗೆ, ನಿಮ್ಮ ಕನಸಿನ ಯೋಜನೆಗಳ ಬಗ್ಗೆ, ಕ್ರಿಕೆಟ್ ನಿಮಗೆ ಎಷ್ಟು ಪ್ರೀತಿ, ಸೊ ಈಗ ಟೀಮನ್ನು ಫ್ರಾಂಚೈಸಿ ಕೂಡ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಒಂದೆರಡು ಮಾತುಗಳು. ಟೀಮ್ ಫ್ರಾಂಚೈಸಿ ಆಗಲಿಕ್ಕೆ ಮೇನ್ ಕಾರಣ ಅಂತೇಳಿದರೆ ನಮ್ಮ ಕಿರಣ್ ಗೌಡ್ರು, ಹಾಗೆ ಅವರ ಈ ಪಂದ್ಯಾವಳಿಯ ರೂವಾರಿ ಆದಂಥ ರೇಣುಗೌಡರು, ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಾಗರ್ ಭಂಡಾರಿ ಅವರೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಈ ಒಂದು ಫ್ರಾಂಚೈಸಿ ಪ್ರಮೋಟರ್ ಆಗಿ ನನಗೊಂದು ಅವಕಾಶ ಒದಗಿ ಬಂದಿದೆ. ಮತ್ತು ದಾಂಡೇಲಿ ಡ್ರೀಮ್ಸ್ ಜಂಗಲ್ ರೆಸಾರ್ಟ್ ಇದು ದಾಂಡೇಲಿ ಒಂದು ಟೂರಿಸಮ್ ಪ್ಲೇಸು. ನಮ್ಮದು ಮೇನ್ಲಿ ಸೌತ್ ಕೆನರಾ, ಮತ್ತು ನನಗೆ ಸೌತ್ ಕೆನರಾ ಇದು ನಮ್ಮ ಊರಿನ ಭಾಗದೇ ಒಂದು ಟೀಮ್ ಜಾನ್ಸನ್ಸ್ ಕುಂದಾಪುರ ಸಿಕ್ಕಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸರ್, ಜಾನ್ಸನ್ ಕುಂದಾಪುರ ನಿಮ್ಮೂರಿನ ಪಕ್ಕದ ಊರು, ನಿಮಗೆ ಖುಷಿ ಇದೆ ಸರ್. ನಿಮ್ಮ ಅನಿಸಿಕೆ, ನೀವು ಫೈನಲ್ ಪ್ರವೇಶ ಮಾಡ್ತೀರಾ ನಮ್ಮ ಫ್ರೆಂಡ್ಸ್ 2024ನಲ್ಲಿ? ನನಗಂತೂ ತುಂಬಾ ಆತ್ಮವಿಶ್ವಾಸ ಇದೆ. ಈಗ ಮುಂದೆ ಬರುವಂಥ ಪಂದ್ಯಾವಳಿಯನ್ನು ನಮ್ಮ ಜಾನ್ಸನ್ಸ್ ಕುಂದಾಪುರ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಮತ್ತು ನಮ್ಮ ಟೀಮ್ನ ಎಲ್ಲ ಪ್ಲೇಯರ್ಸಿಗೂ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸರ್, ದೂರದ ದಾಂಡೇಲಿಯಿಂದ ಬಂದಿರಾ. ದಾಂಡೇಲಿ ನಮ್ಮೆಲ್ಲರಿಗೂ ಗೊತ್ತು, ಬೃಹದಾದವಾದಂತಹ ಕಾಡಿನ ಮಧ್ಯದ ಊರು. ಅಲ್ಲಿ ನೀವು ಕ್ರಿಕೆಟನ್ನು ಬೆಳೆಸೋದಾದರೆ ನಿಮ್ಮೂರಿನ ಸುತ್ತಮುತ್ತ ಯಾವ ರೀತಿ ಅವಕಾಶಗಳನ್ನು ಕೊಡ್ತೀರಾ ನಿಮ್ಮೂರಿನ ಪ್ರತಿಭೆಗಳಿಗೆ? ಒಂದೆರಡು ಮಾತುಗಳು. ಈಗಾಗಲೇ ನಾವು ಕಳೆದ 3 ವರ್ಷದಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. ಈ ವರ್ಷ ಸೀಸನ್ 3 ಇದೇ ಥರ ಫ್ಲಡ್ ಲೈಟ್ ಟೂರ್ನಮೆಂಟನ್ನು ಮಾಡಿದ್ದೇವೆ. ಮತ್ತು ಇಲ್ಲಿ ಬಂದ ತಕ್ಷಣ ನಮಗೆ ಸುಮಾರಷ್ಟು ಅನುಭವವನ್ನು ದೊರಕಿದೆ, ಮತ್ತು ನಿಮ್ಮದೆಲ್ಲ ಸ್ನೇಹ ಪರಿಚಯ ಆಗಿದೆ. ಮತ್ತು ಅದ್ಭುತವಾದಂಥ ಇದು ನಮಗೆ ಶಕ್ತಿ ನೀಡ್ತದೆ ಮುಂದೆ ಯಶಸ್ವಿಯಾಗಿ ಪಂದ್ಯಾವಳಿಯನ್ನು ನಡೆಸಲಿಕ್ಕೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಭಾಗದ ಆಟಗಾರರಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸಿಕೊಳ್ಳುವ ಅವಕಾಶ ನಮಗೆ ಮುಂದಿನ ದಿನಗಳಲ್ಲಿ ದೊರಕಬಹುದು ಅಂತ ನನಗೆ ಅನಿಸ್ತದೆ. ಸರ್, ಕೊನೆಯದಾಗಿ ನಮ್ಮ ಫ್ರೆಂಡ್ಸ್ ಕಪ್ 2024 ಆಯೋಜಕರು ನಮ್ಮ ರೇಣುಗೌಡ್ರ ಬಗ್ಗೆ ಹೇಳೋದಾದರೆ ಒಂದೇ ಮಾತಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರೇಣುಗೌಡರ ಬಗ್ಗೆ ಹೇಳೋದಾದರೆ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಕಿಂಚಿತ್ ನ್ಯೂನತೆಯನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶವೇ ಇಲ್ಲ. ಹಾಗೆಯೇ ಈ ಇಡೀ ಪಂದ್ಯಾವಳಿ ಎಷ್ಟು ನೀಟಾಗಿ ಸಾಗಿಸ್ತಾ ಇದೆ ಅಂತೇಳಿದರೆ ಹೈಲಿ ಡಿಸಿಪ್ಲಿನ್ಡ್ ಟೂರ್ನಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಒಂದೇ ದಿವಸದಲ್ಲಿ 9 ಪಂದ್ಯಾವಳಿಗಳನ್ನು ಇಷ್ಟು ನೀಟಾಗಿ ಸಮಯಕ್ಕೆ ಸರಿಯಾಗಿ ಪಂದ್ಯಾವಳಿ ನಡೆಸೋದು ಅಷ್ಟು ಸುಲಭದ ವಿಷಯ ಅಲ್ಲ. ಅದು ತುಂಬ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಒಟ್ಟಾರೆ ಹೇಳೋದಾದರೆ ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ, ನಮ್ಮ ಫ್ರೆಂಡ್ಸ್ ಬೆಂಗಳೂರು 2024ನ ನೀವು ಫ್ರಾಂಚೈಸಿ ಪ್ರಮೋಟರ್ ಆಗಿರೋದು ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮಗೆ? ನನಗಂತೂ ತುಂಬಾ ಹೆಮ್ಮೆ ಹಾಗೂ ಖುಷಿ ಅನಿಸ್ತಾ ಇದೆ. ಈ ಫ್ರೆಂಡ್ಸ್ ಕಪ್ 24ಅಲ್ಲಿ ನಾವು ಫ್ರಾಂಚೈಸಿ ಪ್ರಮೋಟರ್ ಆಗಿದ್ದಕ್ಕೆ ನನಗೆ ಇದು ನೆನೆಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಸ್ಪೋರ್ಟ್ಸ್ ಕನ್ನಡ ಚಾನೆಲ್ನಲ್ಲಿ ತಾವು ನನಗೆ KRK ಆಚಾರ್ಯವರ ನೇತೃತ್ವದಲ್ಲಿ ಏನು ಎಕ್ಸ್ಕ್ಲೂಸಿವ್ಲಿ ಟೆನ್ನಿಸ್ ಬಾಲ್ ಪಂದ್ಯಾವಳಿಗೋಸ್ಕರ ಇರುವಂಥ ಮೀಡಿಯಾ ಅಂತ ಇದು ಅದ್ಭುತವಾಗಿ ಬೆಳೀಲಿ ಅಂತ ನಾನು ಶುಭ ಕೋರ್ತೇನೆ. ಸೊ ಇದಾಗಿತ್ತು ನಮ್ಮ ಫ್ರಾಂಚೈಸಿ ಪ್ರಮೋಟರ್ ಜಾನ್ಸನ್ ಕುಂದಾಪುರ ಶ್ರೀ ವಿಷ್ಣುಮೂರ್ತಿ ಸರ್ ಅವರ ಮಾತುಗಳು. ಸರ್, ಥ್ಯಾಂಕ್ ಯು ಸರ್, ನಮ್ಮೊಟ್ಟಿಗೆ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ಮಾತಾಡೋದಕ್ಕಾಗಿ ವಂದನೆಗಳು ಸರ್ ನಿಮಗೆ. ತುಂಬ ಧನ್ಯವಾದಗಳು.